ಹಲೋ ಗೈಸ್, ಈ ವಿಡಿಯೋದಲ್ಲಿ ಫಂಕ್ಷನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ಕೊಳ್ತಾ ಹೋಗೋಣ. ಎ ಫಂಕ್ಷನ್ ಇನ್ ಸಿ ಈಸ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ದಟ್ ವೆನ್ ಕಾಲ್ಡ್ ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಟಾಸ್ಕ್. ಮೀನ್ಸ್ ಒಂದು ಫಂಕ್ಷನಲ್ಲಿ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ನ ಬರೆದಿರ್ತೀವಿ, ಅದನ್ನ ನಾವು ಕಾಲ್ ಮಾಡಿದಾಗ ಮಾತ್ರ ಅದು ಪರ್ಫಾರ್ಮ್ ಆಗುತ್ತೆ. ಇಟ್ ಈಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಸಿ ಪ್ರೋಗ್ರಾಮ್ ದಟ್ ಪ್ರೊವೈಡ್ಸ್ ದ ಮಾಡ್ಯುಲಾರಿಟಿ ಆ್ಯಂಡ್ ದ ಕೋಡ್ ರಿಯೂಸಬಿಲಿಟಿ. ಮೀನ್ಸ್ ಇದನ್ನ ಸಿಯಲ್ಲಿ ಮಾಡ್ಯುಲಾರಿಟಿ ಮತ್ತು ಕೋಡ್ನ ರಿಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ದ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ದ ಫಂಕ್ಷನ್ ಆರ್ ಎನ್ಕ್ಲೋಸ್ಡ್ ವಿತಿನ್ ದ ಬ್ರಾಕೆಟ್ಸ್ or braces, having certain meaning and performing certain operations. They are also called subfunction. Means ನಾವು ಆ ಸಬ್ಫಂಕ್ಷನ್ನಲ್ಲಿ ಸ್ವಲ್ಪ ನಾವು ಬೇಕಾಗಿರೋ ಪ್ರೋಗ್ರಾಮ್ನ ಸರ್ಟೇನ್ ಆಪ್ರೇಷನ್ಸ್ ಬೇಕಾಗಿರೋದನ್ನ ನಾವು ಬರ್ಕೊತೀವಿ ಕೋಡ್ನ. ದ ಸಿಂಟ್ಯಾಕ್ಸ್ ಆಫ್ ದ ಫಂಕ್ಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 aspects: function declaration, function definition, function calls. Function declaration. In a function declaration, we must provide the function name, it is the return type, and the number and type of the its parameter. Means ನಾವು ಡಿಕ್ಲರೇಷನ್ ಮಾಡಬೇಕಾದ್ರೆ ರಿಟರ್ನ್ ಟೈಪ್ ಬರಿತೀವಿ ಮತ್ತು ನೇಮ್ ಆಫ್ ದ ಫಂಕ್ಷನ್ ಮತ್ತು ಪ್ಯಾರಾಮೀಟರ್ಸ್ನ ಕಳಿಸ್ತೀವಿ. ಡಿಪೆಂಡ್ ಅಪಾನ್ ದ ರಿಟರ್ನ್ ಟೈಪ್ ಮೇಲೆ ಪ್ಯಾರಾಮೀಟರ್ಸ್ನ ಕಳಿಸೋದು ಬೇಡ ಅಂತ ರಿಟರ್ನ್ ಟೈಪ್ ಮೇಲೆ ನಿಂತಿರುತ್ತೆ. ನಾವು ಫಂಕ್ಷನ್ ಡಿಕ್ಲರೇಷನ್ನ ಮೇನ್ ಫಂಕ್ಷನ್ಗಿಂತ ಮೇಲೆ ಬರ್ಕೊತೀವಿ. ಫಂಕ್ಷನ್ ಡೆಫಿನೇಷನ್ ಅಂದರೆ ಫಂಕ್ಷನ್ ಡೆಫಿನೇಷನ್ ಕನ್ಸಿಸ್ಟ್ ಆಫ್ ಆ್ಯಕ್ಚುಯಲ್ ಸ್ಟೇಟ್ಮೆಂಟ್ ವಿಚ್ ಆರ್ ಎಕ್ಸಿಕ್ಯೂಟೆಡ್ ವೆನ್ ದ ಫಂಕ್ಷನ್ ಈಸ್ ಕಾಲ್ಡ್. ಮೀನ್ಸ್ ಫಂಕ್ಷನ್ ಡೆಫಿನೇಷನಲ್ಲಿ ನಾವು ಕೋಡ್ನ ಬರೆದಿರ್ತೀವಿ, ಅದು ನಾವು ಮೇನ್ ಫಂಕ್ಷನಲ್ಲಿ ಯಾವಾಗ ಕಾಲ್ ಮಾಡ್ತೀವಲ್ಲ ಅವಾಗ ಮಾತ್ರ ಆ ಫಂಕ್ಷನ್ನು ಪರ್ಫಾರ್ಮ್ ಆಗುತ್ತೆ. ಫಂಕ್ಷನ್ ಕಾಲ್. ದ ಫಂಕ್ಷನ್ ಕಾಲ್ ಈಸ್ ದ ಸ್ಟೇಟ್ಮೆಂಟ್ ದಟ್ ಇನ್ಸ್ಟ್ರಕ್ಟ್ಸ್ ದ ಕಂಪೈಲರ್ to execute the function. We use the function name and the parameters in the function call. ನಾವು ಫಂಕ್ಷನ್ ಕಾಲ್ನಲ್ಲಿ ಎಲ್ಲಿ ಮೇನ್ ಫಂಕ್ಷನಲ್ಲಿ ಫಂಕ್ಷನ್ ಕಾಲ್ನ ಮಾಡ್ತೀವಿ, ಫಂಕ್ಷನ್ ನೇಮ್ ಮತ್ತು ಪ್ಯಾರಾಮೀಟರ್ ಯೂಸ್ ಮಾಡಿ ನಾವು ಫಂಕ್ಷನ್ ನೇಮ ಬರಿತೀವಿ. ಎಕ್ಸಾಂಪಲ್ ನಾವೀಗ ನೋಡ್ತಾ ಹೋಗೋಣ. ಫಂಕ್ಷನ್ ಈಗ ನಾನು ವೈಡ್ ಅಂತ ತೊಗೊತೀನಿ, ರಿಟರ್ನ್ ಟೈಪ್. ನಾನು ಕಾಲೇಜ್ ನೇಮ್ ಅಂತ ತೊಗೊತೀನಿ. ನಾನೇನು ರಿಟರ್ನ್ ಮಾಡ್ತಿಲ್ಲ, ಅದಕ್ಕೆ ನಾವು ಪ್ಯಾರಾಮೀಟರ್ಸ್ನ ಏನು ಕಳಿಸ್ತಿಲ್ಲ. ಫಂಕ್ಷನ್ ಡಿಕ್ಲರೇಷನ್ ಮಾಡಿದ್ದಾಯ್ತು. ಈಗ ಫಂಕ್ಷನ್ ಬರ್ತಾ ಹೋಗೋಣ, ಕೋಡ್ನ ಬರಿತಾ ಹೋಗೋಣ. printf ಕಾಲೇಜ್. ಈಗ ಈ ಫಂಕ್ಷನ್ನ ನಾವು ಇಲ್ಲಿ ಮೇನ್ ಫಂಕ್ಷನಲ್ಲಿ ಕಾಲ್ ಮಾಡೋಣ. ಕಾಲೇಜ್ ನೇಮ್. ಕಾಲೇಜ್ ನೇಮನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಆಯಿತು ನೋಡಿ, ಇಲ್ಲಿ ಏನು ಬರೆದಿರ್ತೀವಲ್ಲ ಇದು ಮೇನ್ ಫಂಕ್ಷನಲ್ಲಿ ಕಾಲ್ ಮಾಡ್ತೀವಿ. ಅಲ್ಲಿ ಕಾಲ್ ಮಾಡಿದಾಗ ಬಂದು ಅದು ಪ್ರಿಂಟ್ ಆಗುತ್ತೆ. ಥ್ಯಾಂಕ್ಸ್.